ಒಂದು ಟ್ವೈಸ್ ಹೋಗಿದ್ದೀನಿ ಕೆಲಸ ಇಲ್ಲ ಬಿಕಾಸ್ ನಾನು ಎಕ್ಸ್ಪರ್ಟ್ ಚೆಫ್ ಏನಲ್ಲ. ತಾಯಿ ಕಾರ್ಡು ಜೊತೆಗೆ ನಾನು ತೋರಿಸುವಂತ ಹಾಸ್ಪಿಟಲ್ದು ರಿಪೋರ್ಟ್ಸ್ ಅದು ನಾನೇನು ದುಡ್ಡು ಕೊಡ್ತಿರ್ಲಿಲ್ಲ. ಯಾಕೆ ಮಾಡಿಸ್ಬೇಕು, ಅದರಿಂದ ಬೆನಿಫಿಟ್ಸ್ ಏನು. ಶಿ ಇಸ್ ವೆರಿ ಗುಡ್ ಆಕ್ಚುಲಿ. ಅವರೇ ಆದ್ರೆ ಫೈನಲ್ ಅವರೇ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಗಾಡ್ ಮೇಡ್ ಕಪಲ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಸ್ವಲ್ಪ ಚೆಕಪ್ ಇದೆ ಅಂತ, ರೆಗ್ಯುಲರ್ ಚೆಕಪ್ ಇದೆ ಅಂತ ಹೋಗ್ತಾ ಇದ್ದೀನಿ. ಸೊ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಹೇಗಿರುತ್ತೆ ಫೆಸಿಲಿಟೀಸು ಅಥವಾ ಅವ್ರ ಚೆಕಪ್ ಹೇಗಿರುತ್ತೆ ಅನ್ನೋದನ್ನ ತೋರಿಸ್ತೀನಿ. ನಾನೊಂದು ಟ್ವೈಸ್ ಹೋಗಿದ್ದೀನಿ. ಆ್ಯಕ್ಚುಲಿ ನಾನು ಇವಾಗ 7th ಮಂತ್ ರನ್ನಿಂಗಲ್ಲಿದ್ದೀನಿ. ಒಂದು ಟ್ವೈಸ್ ಏನೋ ಹೋಗಿದ್ದೀನಿ. ನೋಡೋಣ ಬನ್ನಿ ಹೇಗಿತ್ತು ಚೆಕಪ್ಪು, ಹೇಗೆಲ್ಲ ಆಯಿತು ಅಂತ ಹೇಳ್ಬಿಟ್ಟು ಜೊತೆಲೇ ತೋರಿಸ್ತಾ ಹೋಗ್ತೀನಿ. ಓಕೆನಾ? ಓಕೆ. ನಾನು ಆಲ್ರೆಡಿ ಫುಲ್ ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿದ್ದೀನಿ. ಈ ರೀತಿ ನೀಟಾಗಿ ರೆಡಿಯಾಗಿದ್ದೀನಿ. ತಲೆ ಸ್ನಾನ ಮಾಡಿಕೊಂಡೆ. ನನಗೆ ಯಾಕೋ ಸ್ವಲ್ಪ ಅಂದರೆ ವೆಡ್ನೆಸ್ಡೇ ಆಗಿರೋದ್ರಿಂದ ಸ್ವಲ್ಪ ಫ್ರೆಶ್ ಆಗೋಣ ಅಂತ ಅನ್ನಿಸ್ತಿತ್ತು. ಹಾಗಾಗಿ ಈ ರೀತಿ ರೆಡಿಯಾಗಿದ್ದೀನಿ. ತಿಂಡಿಗೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಬಿಸಿದು ಅವಾಗಲೇ ಒಗ್ಗರಣೆ ಹಾಕಿದ್ರೆ ಬೆಟರ್ ಅಂತ ಹೇಳಿ ಸ್ನಾನಕ್ಕೆ ಹೋಗಿ ಬಂದು ಒಗ್ಗರಣೆ ಹಾಕೋಣ ಅಂತ ಹಾಗೆ ಬಿಟ್ಟಿದೆ. ಹೋಗಿ ಇವಾಗ ಉಪ್ಪಿಟ್ಟು ಮಾಡಿಕೊಂಡು ತಿನ್ನಬೇಕು. ನಮ್ಮ ಮನೆಯವ್ರು ಆಲ್ರೆಡಿ ರೆಡಿಯಾಗಿ ಪೂಜೆ ಮಾಡಿ ಕೂತಿದ್ದಾರೆ. ಸೊ ದಟ್ ನನಗಿನ್ನೇನು ಕೆಲಸ ಇಲ್ಲ. ಹೋಗಿ ಒಗ್ಗರಣೆ ಹಾಕಿ ತಿಂಡಿ ತಿನ್ಕೊಂಡು ಚೆಕಪ್ಗೆ ಹೋಗೋದೆ. ಸೊ ಬನ್ನಿ ಏನು ಮಾಡ್ತಿದ್ದಾರೆ ನಮ್ಮ ಮನೆಯವ್ರು ತೋರಿಸ್ತೀನಿ. ಆಲ್ರೆಡಿ ಪೂಜೆ ಆಗಿದೆ ನಮ್ಮ ಮನೇಲಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಆ್ಯಕ್ಚುಲಿ ನಾನು ಭಗವದ್ಗೀತೆ ಬುಕ್ನ ಓದಬೇಕಿತ್ತು, ಬಟ್ ಇವತ್ತು ನಾನು ಹೊರಗಡೆ ಹೊರಟಿರೋದ್ರಿಂದ ಓದಲಿಕ್ಕೆ ಆಗೋದಿಲ್ಲ. ಸೊ ಸಂಜೆ ಓದೋಣ ಅಂತ ಹಾಗೆ ಬಿಡ್ತೀನಿ. ಆ್ಯಂಡ್ ದೆನ್ ನೋಡಿ, ತಿಂಡಿಗೆ ನಾನು ಆಲ್ರೆಡಿ ಎಲ್ಲ ರೆಡಿ ಮಾಡಿಟ್ಟು ಹೋಗಿದ್ದೆ. ವೆಜಿಟೇಬಲ್ಸ್ ಚಾಪ್ ಮಾಡಿಟ್ಟು ಹೋಗಿದ್ದೀನಿ. ವೆಜಿಟೇಬಲ್ ಉಪ್ಪಿಟ್ಟು ಮಾಡೋಣ ಅಂತ. ಹಾಗೆ ಟೊಮ್ಯಾಟೊ, ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಚಾಪ್ ಮಾಡಿಟ್ಟು ಹೋಗಿದ್ದೆ. ಬನ್ನಿ ಇವಾಗ ಮಾಡೋಣ. ಫಸ್ಟು ನೀಟಾಗೆ ರವೆನ ಹುರ್ಕೋತಾ ಇದ್ದೀನಿ. ಹುರ್ಕೊಂಡು ಆದಮೇಲೆ ಒಗ್ಗರಣೆ ಕೊಡಬೇಕು. ಸೊ ಹಾಗಾಗಿ ನೀಟಾಗಿ ರವೆನ ಹುರ್ಕೊತಾ ಇದ್ದೀನಿ. ನೋಡಿ, ನಾನು ಆಲ್ರೆಡಿ ರವೆ ಹುರ್ಕೊಂಡು ಸೈಡಿಗೆ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಜೀರಿಗೆ, ಸಾಸಿವೆ, ಕಡಲೆಕಾಳು ಹಾಗೆ ಉದ್ದಿನ ಬೇಳೆನ ಹಾಕ್ಕೊಂಡು ಸ್ವಲ್ಪ ಹೊತ್ತು ರೋಸ್ಟ್ ಆಗಲಿಕ್ಕೆ ಬಿಡ್ತೀನಿ. ಇದಕ್ಕೆ ನಾನು ಚಿಲ್ಲಿ ಕೂಡ ಹಾಕ್ಕೊಂಡೆ. ಚಿಲ್ಲಿ ಹಾಕಿದ್ಮೇಲೆ ಆನಿಯನ್ ಹಾಕ್ಕೊಂಡಿದ್ದೀನಿ. ಆನಿಯನ್ ನೀಟಾಗೆ ರೋಸ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಟೊಮೆಟೊ ಹಾಕಿ ನೀಟಾಗೆ ಸಾಲ್ಟ್ ಹಾಕಿ ರೋಸ್ಟ್ ಮಾಡ್ಕೋಬೇಕು. ನಾನೇ ನಿಮಗೆ ಉಪ್ಪಿಟ್ಟು ಮಾಡೋದು ಹೇಳ್ಕೊಡ್ಬೇಕಾಗಿಲ್ಲ. ಜಸ್ಟ್ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಬಿಕಾಸ್ ನಾನು ಎಕ್ಸ್ಪರ್ಟ್ ಚೆಫ್ ಏನಲ್ಲ, ನಾನು ನೋಡಿಕೊಂಡು ನೀವು ಮಾಡಿ ಅಂತ ಹೇಳೋದಕ್ಕೆ. ನನಗೇನು ಬರುತ್ತೋ ಅದು ನಾನು ಮಾಡ್ತಾ ಇದ್ದೀನಿ. ಈಗ ಸ್ವಲ್ಪ ಇದಕ್ಕೆ ಸಾಲ್ಟ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಆಯಿಲ್ ಕಮ್ಮಿನೇ, ಯಾಕಂದರೆ ಆಮೇಲೆ ಲಾಸ್ಟಿಗೆ ಸ್ವಲ್ಪ ತುಪ್ಪ ಹಾಕ್ತೀನಿ. ಹಾಗಾಗಿ ಆಯಿಲ್ ಕಮ್ಮಿನೇ. ಸೊ ಅದಕ್ಕೆ ರೋಸ್ಟ್ ಆಗಕ್ಕೆ ಬಿಟ್ಟು ಈಗ ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ಎಲ್ಲರೂ ಟೊಮೆಟೊ ಹಾಕಲ್ಲ. ನಾನು ಕೆಲವೊಬ್ರು ಕೆಲವೊಂದು ಥರ ಮಾಡ್ತಾರೆ, ನಾನೊಂಥರ ಮಾಡ್ತೀನಿ. ನಂಗೆ ಯೂಶ್ವಲಾಗಿ ಟೊಮೆಟೊ ಹಾಕಿದ್ರೆ ಇಷ್ಟ ಆಗುತ್ತೆ ಅಂತ ನಾನು ಟೊಮೆಟೊ ಹಾಕ್ತೀನಿ. ಅದಾದಮೇಲೆ ವೆಜಿಟೇಬಲ್ಸ್ ಹಾಕಿ ಅದೊಂಚೂರು ಫ್ರೈ ಮಾಡ್ಕೋಬೇಕು. ನೀಟಾಗಿ ಇದನ್ನು ಫ್ರೈ ಮಾಡಿಕೊಂಡು ಸೊ ನೆಕ್ಸ್ಟ್ ವೆಜಿಟೇಬಲ್ ಹಾಕ್ಕೊಂಡಿದ್ದೀನಿ. ವೆಜಿಟೇಬಲ್ ಒಂದು 50% ಕುಕ್ ಆಗೋ ತನಕ ಕುಕ್ ಮಾಡಬೇಕು. ಟೊಮ್ಯಾಟೊ, ವೆಜಿಟೇಬಲ್, ಆನಿಯನ್ ಎಲ್ಲ ನೀಟಾಗಿ ಕುಕ್ ಆಗಬೇಕು. ನಾನು ರವೆಯ ಕನ್ಸಿಸ್ಟೆನ್ಸಿ ನೋಡಿಕೊಂಡು ವಾಟರ್ನ ಹಾಕ್ಕೊಂಡಿದ್ದೀನಿ. ಸೊ ಸ್ವಲ್ಪ ಎಲ್ಲ 50% ಕುಕ್ ಆದಮೇಲೆ ನೀರನ್ನ ಹಾಕಿ ಸ್ವಲ್ಪ ಹೊತ್ತದು ಬಾಯ್ಲ್ ಆಗಕ್ಕೆ ಬಿಡಬೇಕು. ಅದಾದಮೇಲೆ ಹುರಿದಿರೋವಂಥ ರವೆನ ಹಾಕಬೇಕು. ಹಾಕಬೇಕಾದ್ರೆ ನಿಧಾನಕ್ಕೆ ನೀಟಾಗಿ ಹಾಕಬೇಕು, ಇಲ್ಲಾಂದರೆ ಗಂಟಾಗಿಬಿಡತ್ತೆ. 5 ನಿಮಿಷದಲ್ಲಿ ಬೇಗ ಕ್ವಿಕ್ಕಾಗತ್ತೆ ಅಂತ ಹೇಳಿ ಉಪ್ಪಿಟ್ಟನ್ನ ಮಾಡ್ಕೊತಾರೆ. ಸೊ ನಾರ್ಮಲ್ ಸಿಂಪಲ್ ಉಪ್ಪಿಟ್ಟು ತಿನ್ನೋದ್ರ ಬದಲು ಈ ರೀತಿ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡ್ಕೋಬೋದು ಅಂತ ನಾನು ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ಉಪ್ಪಿಟ್ಟನ್ನ. ಬನ್ನಿ ತಿಂದುಬಿಟ್ಟು ಟೇಸ್ಟ್ ಹೇಗಿರುತ್ತೆ ಅಂತ ಹೇಳ್ತೀನಿ. ಇದು ಸ್ವಲ್ಪ ಬಾಯ್ಲ್ ಆಗಲಿ, ರವೆ ಹಾಕಿ ಬಿಸಿ ತಿಂದು ಟೇಸ್ಟ್ ಹೇಳ್ತೀನಿ. ಓಕೆನಾ? ಸೊ ನೋಡಿ, ರವೆ ಹಾಕಿದ್ಮೇಲೆ ಈ ರೀತಿ ಬರುತ್ತೆ. ಸೊ ನೀರು ನಿಮಗೆ ತೆಳ್ಳಗೆ ಬೇಕಂದರೆ ತೆಳ್ಳಗೆ ಮಾಡ್ಕೋಬೋದು, ಗಟ್ಟಿ ಬೇಕಂದರೆ ಗಟ್ಟಿ ಮಾಡ್ಕೋಬೋದು. ಸೊ ದಟ್
ವೆಜಿಟೇಬಲ್ ಉಪ್ಪಿಟ್ಟು ರೆಡಿ ಆಗಿದೆ. ಸೊ ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀನಿ, ನೋಡೋಣ ಬನ್ನಿ ಹೇಗಿದೆ ಟೇಸ್ಟ್ ಅಂತ. ವಿಡಿಯೋ ಇವಾಗ ಆಯ್ತು. ನೋಡಿ ಇಲ್ಲಿ ಹುಡುಗ ಫೋಟೋ ತೆಗಿಸ್ಬೇಕಂತ ವೈಟ್ ಡ್ರೆಸ್ ಹಾಕೊಂಡು ರೆಡಿಯಾಗಿ ಅನ್ನೋದ್ರೆ ಆ ಡೈಲಾಗ್ ಎಲ್ಲ ಕೇಳ್ಬೇಡಿ. ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ನಾವಿವಾಗ ಹಾಸ್ಪಿಟಲ್ ಚೆಕಪ್ ಹೋಗೋಕ್ಕಿಂತ ಮುಂಚೆ ತಾಯಿ ಕಾರ್ಡು ಜೊತೆಗೆ ನಾನು ತೋರಿಸುವಂತ ಹಾಸ್ಪಿಟಲ್ದು ರಿಪೋರ್ಟ್ಸು ತಗೊಂಡು ಹೋಗ್ತೀನಿ. ಅಂಡ್ ಮೊನ್ನೆ ನನಗೆ ಆಶಾ ಕಾರ್ಯಕರ್ತೆ ಚೆಕಿಂಗಿಗೆ ಬಂದಾಗ ಕಫ ಟೆಸ್ಟಿಗೆ ಅಂತ ಕೊಟ್ಟು ಹೋಗಿದ್ರು. ಸೊ ಎಲ್ಲ ಕಡೆನೂ ಯೂಶುವಲ್ ಆಗಿ ಮಾಡಿಸ್ತಾರಂತೆ ಕಫ ಟೆಸ್ಟ್, ಹಾಗಾಗಿ ಕೊಟ್ಟು ಹೋಗಿದ್ರು. ಅದನ್ನ ಮಾಡಿಸಿ ಅಲ್ಲಿ ಕೊಟ್ಟು ಬನ್ನಿ, ರಿಪೋರ್ಟ್ ಆಮೇಲೆ ಕೊಡ್ತಾರೆ ಅಂತ ಹೇಳಿದ್ರು. ಸೊ ತಾಯಿ ಕಾರ್ಡ್ ಬಗ್ಗೆ ನಾನು ಹಾಸ್ಪಿಟಲ್ಗೆ ಹೋಗಿ ಬಂದ ಮೇಲೆ ಡೀಟೇಲ್ಸ್ ಕೊಡ್ತೀನಿ. ಅಂಡ್ ದೆನ್ ನಾನು ತೋರಿಸ್ತಾ ಇರುವಂತ ಹಾಸ್ಪಿಟಲ್ದು ಅಷ್ಟೇ ನಾನು ಎಲ್ಲಿ ತೋರಿಸ್ತಿದ್ದೀನಿ, ಏನಿದೆ ರಿಪೋರ್ಟ್ಸ್ ಅವೆಲ್ಲ ಆಮೇಲೆ ತೋರಿಸ್ತೀನಿ. ಸೊ ದಟ್ ಹೋಗೋಕ್ಕಿಂತ ಮುಂಚೆ ತಾಯಿ ಕಾರ್ಡ್ನ ಮಿಸ್ ಮಾಡದೆ ತಗೊಂಡು ಹೋಗಿ. ನೋಡಿ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗೋ ಅಂತಂದ್ರೆ ಫೋಟೋ ತಕ್ಕೊಡು ಬಾ ಅಂತ ಹೇಳಿ ಫೋಟೋ ತೆಗ್ಸ್ಕೊತಾ ಇದ್ದಾರೆ. ಹಿಂಗೆ ಜನ. ನನ್ನ ಫೋನಲ್ಲಿ ಅವ್ರಿಗೆ ಸ್ಯಾಟಿಸ್ಫೈ ಆಗಲ್ಲ, ಅದಕ್ಕೆ ಅವ್ರ ಫೋನಲ್ಲಿ ತೆಗಿಬೇಕಂತ. ನೋಡಿ ಹೊಟ್ಟೆ ಒಳಗೆ ಹಾಕೊಂಡು ಫೋಟೋ ತೆಗ್ಸ್ಕೊತಾ ಇರೋವಂಥ ಪುಣ್ಯಾತ್ಮ ಇವನು. ಆ್ಯಕ್ಚುಲಿ ನಾನು ತೋರಿಸುವಂಥ ಹಾಸ್ಪಿಟಲ್ ಬಂದು ಇದು ನಮ್ಮ ಏರಿಯಾಗೆ ಇದು ನಿಯರ್ ಆಗುತ್ತೆ ಅಂತ ಹೇಳಿ ಇವ್ರು ಸಜೆಸ್ಟ್ ಮಾಡಿದಂತ ಹೇಳಲಿಲ್ಲ. ನಮಗೆ ನಮ್ಮ ಏರಿಯಾಗೆ ತಕ್ಕಂಗೆ ಬರುವಂಥ ಹಾಸ್ಪಿಟಲ್ಗೆ ನಾವು ಇಲ್ಲಿ ವಿಸಿಟ್ ಮಾಡಿದ್ದೀವಿ. ಹೋಗಿ ಒಳಗಡೆ ಏನೆಲ್ಲ ಆಯಿತು ಅಂತ ತೋರಿಸ್ತೀನಿ ಬನ್ನಿ. ನನಗೆ ಕೊಟ್ಟಿದ್ದ ಕಫದ ಸ್ಯಾಂಪಲ್ಸ್ನೆಲ್ಲ ಲ್ಯಾಬಲ್ಲಿ ಹೋಗಿ ಇಟ್ಟು ಬಂದಾದಮೇಲೆ ಚೆಕಪ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಹೊರಗಡೆನೆ ಕೂತಿದ್ದೆ. ಸೊ ಇದು ನಾನು ರಿಪೋರ್ಟ್ಸ್ನೆಲ್ಲ ತೊಗೊಂಡು ಕೂತಿದ್ದೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ನಾವು ಹೋಗ್ಬಿಟ್ಟು BP ಚೆಕಪ್ ಆ್ಯಂಡ್ ದೆನ್ ವೆಯ್ಟ್ ಚೆಕಪ್ ಎಲ್ಲ ಮಾಡಿಸ್ಕೊಬರ್ಬೇಕು. ಅದು ಮಾಡಿಸ್ಕೊಂಡು ಆದಮೇಲೆ ನಾನು ಡಾಕ್ಟ್ರ್ ಹತ್ರ ಹೋಗಿ ಡಾಕ್ಟ್ರು ಹಿಮೋಗ್ಲೋಬಿನ್ ಚೆಕಪ್ ಹೇಳಿದ್ರು, ಅದನ್ನು ಮಾಡಿಸಿ ಫುಲ್ಲು ಟೆಸ್ಟ್ ಮಾಡಿಸಿ ರಿಪೋರ್ಟಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಬ್ಯಾಕ್ಗ್ರೌಂಡ್ ನಾಯ್ಸ್ ಇರೋದ್ರಿಂದ ನಾನು ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ರಿಪೋರ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಕೂತಿದ್ವಿ ಇಬ್ಬರು. ಸೊ ಫೈನಲಿ ಹಾಸ್ಪಿಟಲಿಂದ ಬರ್ತಾ ಮೊಟ್ಟೆ ತೊಗೊಂಡು ಬಂದಿದ್ದೀನಿ. ಅದು ನಾನೇನು ದುಡ್ಡು ಕೊಡ್ತಿರ್ಲಿಲ್ಲ, ನಮಗೆ ಏನು ಪಾಪೋದು ಅಂಗನವಾಡಿಲಿ ಕೊಡ್ತಾರಲ್ಲ ಆ ಎಗ್ ಬಂದಿದೆ ಇಸ್ಕೊಂಡೋಗಿ ಅಂತಂದು. ಸೊ ಇಸ್ಕೊಂಡು ಬಂದೆ. ಚೆಕಪ್ ಎಲ್ಲ ಆಯಿತು, ಬಟ್ ಅಲ್ಲಿ ಅಷ್ಟು ಡೀಟೇಲಾಗಿ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡಿದ್ದೀನಿ. ಇವಾಗ ಹೇಳ್ತೀನಿ ಬನ್ನಿ ಹೇಗೆ ಅಂತ. ಸೊ ಫೈನಲಿ ನಾನು ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಬಂದೆ. ನಾನು ತೋರಿಸ್ತಾ ಇರೋವಂಥ ಹಾಸ್ಪಿಟಲ್ ಬಂದು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲ. ನಾನು ತೋರಿಸ್ತಾ ಇರೋವಂಥ ಹಾಸ್ಪಿಟಲ್ ಬಂದು ನಿರ್ಮಲಾ ಹಾಸ್ಪಿಟಲ್ಲು ಶಿವಮೊಗ್ಗದಲ್ಲಿ ತೋರಿಸ್ತಾ ಇರೋದು. ನಾನು ನಿಮಗೆ ಇವತ್ತು ಇನ್ಫಾರ್ಮೇಶನ್ ಕೊಡೋಕೆ ಬಂದಿರೋದು ಏನು ಅಂತ ಅಂದರೆ, ತಾಯಿ ಕಾರ್ಡ್ನ ಕೆಲವೊಬ್ರಿಗೆ ಮಾಡ್ಸೋದು ಗೊತ್ತಿರೋದೆ, ಯಾಕೆ ಮಾಡಿಸ್ಬೇಕು, ಅದರಿಂದ ಬೆನಿಫಿಟ್ಸ್ ಏನು, ಆಮೇಲೆ ನನಗೇನು ಅದರಲ್ಲೆಲ್ಲ ಇಷ್ಟ ಆಯಿತು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಸೊ ನಾನು ಇವಾಗ ಆಲ್ರೆಡಿ 7th ಮಂತ್ ನಿಯರ್ ಇದ್ದೀನಿ. ಅಂದರೆ ಇನ್ನೊಂದು 2 weeks ಅಥವಾ 1 week ಬಿಟ್ಟರೆ 7th ಮಂತ್ ಕಂಪ್ಲೀಟ್ ಆಗಿ 8th ಮಂತಿಗೆ ಬಿಡುತ್ತೆ. ನನಗೆ ಆ್ಯಕ್ಚುಲಿ ನನ್ನ ಸಿಸ್ಟರ್ಸ್ ಅಂದರೆ ಸಿಸ್ಟರ್ ಇನ್ ಲಾಸ್ ಎಲ್ಲ ಇರೋದ್ರಿಂದ ನನಗೆ ತಾಯಿ ಕಾರ್ಡ್ ಮಾಡಿಸ್ಬೇಕು ಅಂತ ಗೊತ್ತಿತ್ತು. ಅವರು ರೀಸೆಂಟಾಗಿ ಅವರಿಗೆ ಬೇಬಿ ಅಂದರೆ 1 year ಬ್ಯಾಕ್ 1.5 year ಬ್ಯಾಕ್ ಅವರಿಗೆಲ್ಲ ಬೇಬಿ ಆಗಿರೋದ್ರಿಂದ ತಾಯಿ ಕಾರ್ಡ್ ಮಾಡಿಸ್ಬೇಕು ಅಂತ ಗೊತ್ತಿತ್ತು. ಐ ವಾಸ್ ವೆರಿ ಕಾನ್ಷಿಯಸ್. ಏನು ಅಂತಂದರೆ 1.5 month ಆದ ತಕ್ಷಣ ಸ್ಕ್ಯಾನ್ ಮಾಡಿಸ್ಬೇಕು, ಆ್ಯಂಡ್ ದೆನ್ 3rd month ಆದ ತಕ್ಷಣ ಈ ಜವಾಬ್ದಾರಿಗಳು ಆ ಟೈಮಲ್ಲೇ ಮಾಡ್ಕೋಬೇಕು ಅನ್ನೋ ಒಂದು ಇದರಲ್ಲಿ ನಾನು ಏನೋ ಪ್ರೊಸೀಜರ್ ಪ್ರಕಾರನೇ ಮಾಡ್ಕೊಂಡು ಬಂದೆ. ನಾನು ಇನ್ನು 2.5 month 2.5 months ಇರುವಾಗಲೇ ತಾಯಿ ಕಾರ್ಡ್ಗೆ ಆಲ್ರೆಡಿ ಅಪ್ಲೈ ಮಾಡಿದೆ. ತಾಯಿ ಕಾರ್ಡ್ಗೆ ಅಪ್ಲೈ ಮಾಡೋದಕ್ಕೆ ನೋಡಿ ನನ್ನ ಬ್ಯಾಗಲ್ಲಿನ ಹಾಗೇ ಇದೆ. ಈ ತಾಯಿ ಕಾರ್ಡ್ನ ಮಾಡ್ಕೊಡೋದಕ್ಕೆ ನಿಮಗೆ ಆಧಾರ್ ಕಾರ್ಡು, ಒಂದು ಫೋಟೋ, ಹಾಗೆ ನಿಮ್ಮ ಪಾಸ್ಬುಕ್ ಡೀಟೇಲ್ಸ್, ಆ್ಯಂಡ್ ದೆನ್ ಅದು ನಿಮ್ಮ ಹಸ್ಬೆಂಡು ಕೂಡ ಕೇಳ್ತಾರೆ, ಅವ್ರದ್ದು ಕೂಡ ನೀವು ಡೀಟೇಲ್ಸ್ನ ತೊಗೊಂಡೋಗಿರ್ಬೇಕು. ಅದರಲ್ಲಿ ಅವರು ನಾವು ಯಾವ ಮಂತಲ್ಲಿ ಹೋಗಿ ರಿಜಿಸ್ಟರ್ ಮಾಡ್ತೀವಿ ಆ ರಿಜಿಸ್ಟರ್ ನಂಬರ್ಸ್ ಎಲ್ಲ ಮೆನ್ಷನ್ ಮಾಡಿಕೊಂಡು, ಹಾಗೆ ಡೀಟೇಲ್ಸ್ ಎಲ್ಲ ಬರ್ಕೊಂಡು ಫುಲ್ಲು ಆಧಾರ್ ಕಾರ್ಡಲ್ಲಿ ಏನಿರುತ್ತೋ ಅದೋ ಡೀಟೇಲ್ಸ್ಗಳನ್ನ ಅಪ್ಲೈ ಮಾಡ್ತಾರೆ ಎಲ್ಲ ಬರ್ಕೊಂಡು ನಿಮಗೆ. ಆಮೇಲೆ ನಿಮ್ಗೆ ಯಾರು ಈ ಏರಿಯಾ ಆಶಾ ಕಾರ್ಯಕರ್ತೆ ಯಾರು ಬಂದು ನಿಮಗೆ ರೆಗ್ಯುಲರ್ ಅಂದರೆ ಇನ್ವೆಸ್ಟಿಗೇಟ್ ಮಾಡಿ ಹೋಗ್ತಾರೋ, ಅಥವಾ ಇದನ್ನ ಡೀಟೇಲ್ಸ್ ಫಸ್ಟ್ ನೀವು ತಿಳ್ಕೊಬೇಕಾಗಿರೋವಂಥ ಪ್ಲೇಸ್ ಬಂದು ಅಂಗನವಾಡಿ. ನಿಮ್ಮ ಏರಿಯಾದಲ್ಲಿ ಯಾವುದು ನಿಯರೆಸ್ಟ್ ಪ್ಲೇಸ್ ಅಂಗನವಾಡಿ ಇದೆಯೋ ಅಲ್ಲಿ ಹೋದರೆ ನಿಮಗೆ ಅಲ್ಲಿ ನಿಯರ್ ಯಾವ ಹಾಸ್ಪಿಟಲ್ಗೆ ಹೋಗಬೇಕು,
ನಿಮ್ಮ ಏರಿಯಾ ಗೌರ್ಮೆಂಟ್ ಹಾಸ್ಪಿಟಲ್ ಯಾವುದು ಆ ಡೀಟೇಲ್ಸ್ ಎಲ್ಲ ಕೊಡ್ತಾರೆ. ಅಲ್ಲಿ ಹೋದರೆ ಅಲ್ಲಿ ಒಬ್ಬರು ನರ್ಸ್ ಇದಕ್ಕೆ ಅಂತಾನೆ ಇರ್ತಾರೆ. ಅವರು ನಿಮಗೆ ತಾಯಿ ಕಾರ್ಡ್ನ ನೀಟಾಗೆ ಮಾಡಿಕೊಡ್ತಾರೆ. ಮಾಡಿ ಡೀಟೇಲ್ಸ್ ಎಲ್ಲ ಬರೆದು ಕೊಡ್ತಾರೆ. ಬರೆದು ಕೊಟ್ಟ ಮೇಲೆ ನಿಮಗೆ ಅದರಲ್ಲೇ ಪ್ರತಿಯೊಂದು ಡೀಟೇಲ್ಸ್ನ ಮೆನ್ಷನ್ ಮಾಡ್ತಾರೆ. ಈಗ ತಾಯಿ ಕಾರ್ಡ್ ಮಾಡಿಸಿದ ತಕ್ಷಣ ನಾವು ಬೇರೆ ಎಲ್ಲೂ ಪ್ರೈವೇಟ್ ಹಾಸ್ಪಿಟಲ್ಸಲ್ಲಿ ತೋರಿಸ್ಬಹುದಾ ತೋರಿಸ್ಬಾರ್ದಾ ಅನ್ನೋದು ಕೆಲವೊಬ್ಬರಿಗೆ ಡೌಟ್ ಇರುತ್ತೆ. ನೀವು ತೋರಿಸ್ಬೋದು. ನಾನು ಫಸ್ಟ್ 1.5 ಮಂತಿಂದನೂ ಕೂಡ ನೋಡಿ, ನಾನು ನಿರ್ಮಲಾದಲ್ಲೇ ತೋರಿಸಿರೋದು. 1.5 ಮಂತಿಂದನೂ ಕೂಡ ನಾನು ಅಲ್ಲೇ ತೋರಿಸ್ತಾ ಇದ್ದೆ. ನಂಗೆ ತಾಯಿ ಕಾರ್ಡ್ ಬಂದ ಮೇಲೇ ನಾನು ಆ್ಯಕ್ಚುಲಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಸುಮ್ಮನೆ ರೆಗ್ಯುಲರ್ ಚೆಕಪ್ ಅಂತ ಹೋಗ್ತೀನಿ. ಯಾಕೆ ನಾನು ಅಲ್ಲಿ ರೆಗ್ಯುಲರ್ ಚೆಕಪ್ ಅಂತ ಹೋಗ್ತೀನಿ ಅಂತಂದರೆ, ಯೂಶುವಲ್ ಆಗಿ ಹಿಮೋಗ್ಲೋಬಿನ್ ಟೆಸ್ಟ್ಸ್ ಅವೆಲ್ಲ ನಾರ್ಮಲ್ ಆಗಿ ಮಾಡಿಕೊಡ್ತಾರೆ ರೆಗ್ಯುಲರ್ ಆಗಿ. ನಂಗೆ ಅದೆಲ್ಲ ಫೆಸಿಲಿಟೀಸ್ ಸ್ವಲ್ಪ ಇಷ್ಟ ಆಯಿತು, ಚೆನ್ನಾಗಿ ಅನ್ನಿಸ್ತು. ಹೋಗ್ಬೋದು ನಾರ್ಮಲ್ ಚೆಕಪ್. ಈಗ BP, ವೆಯ್ಟ್, ಹಿಮೋಗ್ಲೋಬಿನ್ಸ್ ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾರೆ, ಅವೆಲ್ಲದು ಇದು ಮಾಡ್ತಾರೆ. ಬಟ್ ಹಾಗಾದರೆ ನೀವು ಪ್ರೈವೇಟ್ ಹಾಸ್ಪಿಟಲಲ್ಲಿ ಮಾಡಲ್ಲ ಅಂತ ಕೇಳಬೇಡಿ, ಅಲ್ಲೂ ಮಾಡ್ತಾರೆ. ಬಟ್ ಏನಂತಂದರೆ ನಾವಿಲ್ಲೇ ಆರಾಮಾಗಿ ಗೌರ್ಮೆಂಟ್ ಫೆಸಿಲಿಟೀಸ್ಗಳನ್ನ ತಗೋಬೋದಲ್ಲ ಅನ್ನೋ ರೀಸನ್ಗೆ ನಾವು ಅಲ್ಲಿ ಮಾಡ್ಸಕ್ಕೆ ಹೋಗಲ್ಲ. ಇಲ್ಲೇ ಮಾಡಿಸಿ ಇದರಲ್ಲೇ ಏನು ಕೆಲವೊಂದು ಡೀಟೇಲ್ಸ್ಗಳಿರುತ್ತೋ ಅದನ್ನು ನಾವು ಇದರಲ್ಲಿ ಮೆನ್ಷನ್ ಮಾಡಿಸ್ತೀವಿ. ತಾಯಿ ಕಾರ್ಡ್ನ ಮಾಡಿಸಿದ್ದು ಇದರಲ್ಲಿ ಏನೇನಿದೆ ಅಂತ ಅಂದರೆ, ನಮಗೆ ಫಸ್ಟ್ ಇಂಜೆಕ್ಷನ್ ನೋಡಿ, ತಾಯಿ ಕಾರ್ಡಲ್ಲಿ ಫಸ್ಟು ನಾವು ಇಂಜೆಕ್ಷನ್ ಹಾಕ್ಸಿದ್ದು ಯಾವಾಗ, ಆಮೇಲೆ ನನ್ನ ಹಿಮೋಗ್ಲೋಬಿನ್ಸ್ ಎವ್ರಿ ಮಂತ್ ಹೆಂಗೆ ವೇರಿಯೇಷನ್ ಆಗ್ತಾ ಇದೆ, ಆಮೇಲೆ ಬ್ಲಡ್ ಟೆಸ್ಟ್ಸಲ್ಲಿ ಪಾಸಿಟಿವ್ ಬಂದಿದೆಯಾ ನೆಗೆಟಿವ್ ಬಂದಿದೆಯಾ, ಆಮೇಲೆ ಗಂಡ ಹೆಂಡತಿ ಇಬ್ಬರದು HIV ಟೆಸ್ಟ್ಸ್ ಮಾಡ್ತಾರೆ ಅದ್ರದ್ದಾಗಿರ್ಬೋದು, ಆ್ಯಂಡ್ ದೆನ್ ವೆಯ್ಟ್ ಆಗಿರ್ಬೋದು, ವೇರಿಯೇಷನ್ಸ್ ಎಲ್ಲಿ ಯಾವ ರೀತಿ ಆಗ್ತಾ ಇದೆ, BP ಎಲ್ಲದನ್ನು ಕೂಡ ಮೆನ್ಷನ್ ಮಾಡ್ಕೊಂಡಿರ್ತಾರೆ. ಹಾಗಂತ ತಾಯಿ ಕಾರ್ಡಲ್ಲಿ ಇಷ್ಟೇ ಇಲ್ಲ, ಇದರಲ್ಲಿ ನೀವು ಡಾಕ್ಟರ್ ಚೆಕಪ್ ಮಾಡಿಸೋದು ಕೂಡ ಯೂಶುವಲಾಗಿ ನೀವು ರೆಗ್ಯುಲರ್ ಡಾಕ್ಟರ್ ಚೆಕಪ್ಸ್ ಮಾಡಿಸೋದನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ. ನಾನು ಫಸ್ಟ್ 3 ಟೈಮ್ಸ್ ಮಾಡಿಸಿದ್ದೀನಿ ಆಲ್ರೆಡಿ. ಇವತ್ತಿಂದು ಸೇರಿ ನಾನು 3 ಟೈಮ್ಸ್ ಮಾಡಿಸಿರೋದು. ಎವ್ರಿ ಟೈಮ್ ನನಗೆ ವೆಯ್ಟ್, ಹಿಮೋಗ್ಲೋಬಿನ್ನು, ಐರನ್ ಟ್ಯಾಬ್ಲೆಟ್ಸು ಎಲ್ಲದು ಇದು ಮಾಡ್ತಾರೆ. ಬಟ್ ಪ್ರಿಫರೇಬಲಿ ನಾನು ನನ್ನ ಪ್ರೈವೇಟ್ ಹಾಸ್ಪಿಟಲಲ್ಲಿ ಜಾಸ್ತಿ ತೋರಿಸಿರೋದ್ರಿಂದ ನನಗೆ ಇವ್ರು ಏನು ಟ್ಯಾಬ್ಲೆಟ್ಸ್ ಕೊಡ್ತಾರೋ ಅದೇ ಟ್ಯಾಬ್ಲೆಟ್ಸ್ನ ನಾನು ತಗೊಳ್ಳೋದು. ನಮ್ಮ ಮಮ್ಮಿ ಹೇಳ್ತಾರೆ ಯೂಶುವಲ್ ಆಗಿ, ನಾವೆಲ್ಲ ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಹುಟ್ಟಿರೋದು, ಗೌರ್ಮೆಂಟ್ ಹಾಸ್ಪಿಟಲ್ದೇ ಫೆಸಿಲಿಟಿ ತಗೋಬೇಕು. ನೀವು ನೋಡಿದ್ರೆ ಈಗಿನ ಮಕ್ಕಳು, ಈಗಿನ ಜನ್ರೇಷನ್ ಅವ್ರು ಒಪ್ಪಲ್ಲ. ಹಾಗಾಗಿ ನೀವು ಯಾವಾಗಲೂ ಪ್ರೈವೇಟ್ ಹಾಸ್ಪಿಟಲ್ ಅಂತ ಓಡೋಗ್ತೀರಾ ಅಂತ. ಬಟ್ ನಮ್ಮನೆಯವರ ರೂಲ್ಸ್ ಏನಂದರೆ, ಅವ್ರಿಗೆ ಅಲ್ಲೇನೋ ಒಂದು ಕಂಫರ್ಟಬಲ್ ಅನಿಸುತ್ತೆ, ಹಾಗಾಗಿ ನನಗೆ ತೋರಿಸ್ತಾರೆ. ಆ್ಯಂಡ್ ದೆನ್ ನಿರ್ಮಲಾ ಹಾಸ್ಪಿಟಲಲ್ಲೇ ನಮ್ಮನೇಲಿರೋ ಎಲ್ಲ ಹೆಣ್ಮಕ್ಳಿಗೂ ಟ್ರೀಟ್ ಮಾಡಿದ್ದಾರೆ ಒಂದ್ಸತಿ. ಹಾಗಾಗಿ ನಮಗದು ಸೇಫ್ ಸೆಕ್ಯೂರ್ ಅನ್ಸುತ್ತೆ. ಹಾಗಾಗಿ ನಾನು ನಿರ್ಮಲಾ ಹಾಸ್ಪಿಟಲ್ ಪ್ರಿಫರ್ ಮಾಡಿ ಇಲ್ಲಿ ನಾನು ಆ್ಯಕ್ಚುಲಾಗಿ ಸಮಿನಾ ಸುಲ್ತಾನ್ ಅಂತ ಹೇಳಿ ಡಾಕ್ಟರ್ ಇದ್ದಾರೆ, ಅವ್ರ ಹತ್ರ ತೋರಿಸ್ತಾ ಇರೋದು. ಲೇಡಿ ಡಾಕ್ಟರು, ಶಿ ಇಸ್ ವೆರಿ ಗುಡ್ ಆ್ಯಕ್ಚುಲಿ. ತುಂಬ ಒಳ್ಳೆ ಡಾಕ್ಟರು, ತುಂಬ ಫ್ರೆಂಡ್ಲಿ ಟಾಕ್ ಕೂಡ ಇದೆ ಅವ್ರದ್ದು. ನನಗೇನೇ ಯಾವ ಟೈಮಲ್ಲಿ ಏನೇ ಇನ್ಸ್ಟ್ರಕ್ಷನ್ಸ್ ಬೇಕಂದ್ರೂ ಅವ್ರು ನನಗೆ ಕೊಡ್ತಾರೆ. ಹಾಗಾಗಿ ಅವ್ರ ಹತ್ರನೇ ನಾನು ತೋರಿಸ್ತಾ ಇರೋದು. ಅದಾದಮೇಲೆ ಇನ್ನು ತಾಯಿ ಕಾರ್ಡಲ್ಲಿ ಬೇರೆ ಡೀಟೇಲ್ಸ್ ಕೂಡ ಇದೆ. ಇವಾಗಿನ ಮಾತ್ರ ಅಲ್ಲ, ಮುಂದೆ ಮಗು ಆಗೋದು, ಮುಂದಿಂದು ಯಾವ ರೀತಿ ಫಸ್ಟ್ ತಾಯಿ ಆಗಿರೋರಿಗೆ ಏನೇನೆಲ್ಲ ಎಕ್ಸ್ಪೆಕ್ಟೇಷನ್ಸ್, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಕೂಡ ತಾಯಿ ಕಾರ್ಡಲ್ಲಿದೆ. ಯಾರಿಗಾದರೂ ತಾಯಿ ಕಾರ್ಡ್ ಮಾಡಿಸ್ಬೇಕು ಅಂತ ಇದ್ದರೆ ಫಸ್ಟ್ 3 ಮಂತ್ಸ್ ಒಳಗಡೆ ಅವ್ರು 3 ಮಂತ್ಸ್ ಆದಮೇಲೆ ಹೋಗಿ ತಾಯಿ ಕಾರ್ಡ್ನ ಅಪ್ಲೈ ಮಾಡಿ. ಅದರಲ್ಲಿ ನಿಮಗೆ ಏನೇನು ಬೆನಿಫಿಟ್ಸ್ ಇದೆ ಅಂತ ಅಂದರೆ, ಸಮ್ ಫುಡ್ಸ್ ಕೂಡ ನಿಮಗೆ ಯೂಶುವಲ್ ಆಗಿ ಸಿಗುತ್ತೆ. ಆ್ಯಂಡ್ ದೆನ್ ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ಫ್ರೀ ಟ್ರೀಟ್ಮೆಂಟ್ಸ್ ಇರುತ್ತೆ. ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ, ಯಾರಿಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ, ಈಗ ಕೆಲವೊಂದನ್ನು ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂಥವ್ರಿಗೆ ತುಂಬಾ ಬೆನಿಫಿಟ್ಸ್ ಇದೆ. ಅಲ್ಲಿ ನಿಮಗೆ ಅಂಗನವಾಡಿಲಿ ಫುಡ್ಸ್ ಕೂಡ ಕೊಡ್ತಾರೆ. ಮಿಲ್ಕ್ ಪೌಡರ್ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಸಾಂಬಾರ್ ಪುಡಿ, ಕೆಲವೊಂದು ಕಾಳುಗಳಾಗಿರ್ಬೋದು, ಈ ಥರ ಸುಮಾರು ಐಟಮ್ಸ್ಗಳನ್ನ ಕೊಡ್ತಾರೆ. ಆ್ಯಂಡ್ ದೆನ್ ರೆಗ್ಯುಲರ್ ಆಗಿ ಎಗ್ನ ಕೊಡ್ತಾರೆ. ಎಗ್ನ ತೊಗೊಂಡು ಡೈಲಿ ಕನ್ಸ್ಯೂಮ್ ಮಾಡಿ. ಯಾರಿಗೆ ಬೈ ಮಾಡೋಕ್ಕೆ ಆಗಲ್ಲ ಅಂತ ಇದೆಯೋ ಅವರು ಈ ಥರ ಬೆನಿಫಿಟ್ಸ್ನು ಪಡಿಬೋದು. ಬೈ ಮಾಡೋಕ್ಕೆ ಆಗೋರು ಕೂಡ ಫ್ರೀಯಾಗಿ ಆರಾಮಾಗಿ ಇಲ್ಲಿ ಬೆನಿಫಿಟ್ಸ್ನ ತೊಗೋಬೋದು. ಅವರೇ ತೊಗೋಬೇಕು ಇವರೇ ತೊಗೋಬೇಕು ಅಂತ ಏನೂ ಇಲ್ಲ. ಆ್ಯಂಡ್ ಅದಾದಮೇಲೆ ನಿಮಗೆ 3 ಮಂತ್ಸ್ 4 ಮಂತ್ಸ್ ಆದಮೇಲೆ ಇನ್ನೊಂದು ತಾಯಿ ಅಮೌಂಟ್ಗೆ ಅಂತ ಹೇಳಿ ಅಪ್ಲೈ ಮಾಡಿಸ್ತಾರೆ. ಅದು ಅಂಗನವಾಡಿಲೇ ಮಾಡ್ತಾರೆ. ಸೊ ಅದು ನಿಮಗೆ ಡೆಲಿವರಿ ಆಗೋದ್ರ ಒಳಗಡೆ ಒಂದು 5,000 to 3,000 ಅಮೌಂಟ್ ಬರುತ್ತಂತೆ. ಅದು ನಿಮ್ಮ ಅಕೌಂಟಿಗೆ ಬರುತ್ತೆ. ಅಕೌಂಟ್ ಡೀಟೇಲ್ಸ್ ಎಲ್ಲ ತಾಯಿ ಕಾರ್ಡಲ್ಲಿ ಎಂಟ್ರಿ ಮಾಡಿರ್ತಾರಲ್ಲ ಅದಕ್ಕೆ ಬರುತ್ತೆ. ಸೊ ಯಾರ್ಯಾರು 3 ಮಂತ್ಸ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀರೋ ಅವರು ನಿಮ್ಮ ನಿಯರೆಸ್ಟ್ ಅಂಗನವಾಡಿಗೆ ಆಧಾರ್ ಕಾರ್ಡು, ಪಾಸ್ಬುಕ್ಕು ಹಾಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಇವು 3 ತೊಗೊಂಡು ಹೋಗಿ ಕೊಟ್ಟರೆ
ನಿಮಗೆ ನಿಯರೆಸ್ಟ್ ಹಾಸ್ಪಿಟಲ್ ಯಾವ್ದಿರುತ್ತೋ ಅಲ್ಲಿಗೆ ಅವರೇ ಕಳಿಸ್ಕೊಡ್ತಾರೆ. ಅಲ್ಲಿ ಹೋದ್ರೆ ನಿಮಗೆ ತಾಯಿ ಕಾರ್ಡ್ನ ಅಪ್ಲಿಕೇಶನ್ ಅಪ್ಲೈ ಮಾಡಿ ಬರ್ಕೊಡ್ತಾರೆ. ಅದಾದ್ಮೇಲೆ ರೆಗ್ಯುಲರ್ ಚೆಕಪ್ಸ್ ಡೀಟೇಲ್ಸ್ ಕೂಡ ನೀವು ಅಲ್ಲಿ ಹೋಗಿ ಹಾಸ್ಪಿಟಲಲ್ಲೇ ರೆಗ್ಯುಲರ್ ಚೆಕಪ್ ಮಾಡಿಸಿ ನೀವು ಅದನ್ನ ಎಂಟ್ರಿ ಮಾಡಿಸ್ಕೊಂಡು ಬರ್ಬೋದು. ಸೊ ನನಗೆ ಎಷ್ಟು ಗೊತ್ತಿತ್ತೋ ಅಷ್ಟು ಡೀಟೇಲ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ತಾಯಿ ಕಾರ್ಡ್ ಬಗ್ಗೆ. ಈಗ ನಾನು ನಮ್ಮ ಮನೆಯವರು ಸ್ವಲ್ಪ ಹೊರಗೆ ಹೋಗಿ ಬಂದ್ಬಿಡೋಣ ಅಂತ ಹೇಳಿ ಹೋಗ್ತಾ ಇದೀವಿ. ಅವರು ಮನೆಯಲ್ಲೇ ಇದ್ರು, ಹಾಗಾಗಿ ಸುಮ್ಮನೆ ಹೊರಗೆ ಹೋಗಿ ಬರೋಣ ಅಂತ ಹೇಳಿ ಹೋಗ್ತಾ ಇದೀವಿ. ನೋಡಿ ನಾವು ಹೊರಗೆ ಹೊರಟಿದೀವಿ, ಮಳೆ ಬರ್ತಾ ಇಲ್ಲ ಇವಾಗ. ಹೋಗೊಂದು ಸ್ವಲ್ಪ ಹೊತ್ತಿಗೆ ಮಳೆ ಸ್ಟಾರ್ಟ್ ಆಗುತ್ತೆ. ಸೊ ದಟ್ ನಾವ್ ಎಲ್ಲಿ ಹೋಗ್ತಾ ಇದೀವಿ ಇವಾಗ? ಈಗ ಒಂದು ಫೋಟೋ ಶೂಟಿಂದು ಅದೊಂದು ಪ್ಲಾನ್ ಹಂಗೆ ಉಳ್ಕೊಂಡಿದೆ. ಫ್ರೀ ಇದೀವಿ ಇವತ್ತು, ಸ್ವಲ್ಪ ವಿಚಾರಿಸೋಣ. ಆ್ಯಂಡ್ ಲಾಸ್ಟಲ್ಲಿ ನನಗೊಂದು ತಲೆಯಲ್ಲಿದೆ, ಅವರೇ ಆದರೆ ಫೈನಲ್ ಅವರೇ. ಲಾಸ್ಟ್ ಯಾರಪ್ಪ ಅಂತಂದರೆ ಅದು ನನ್ನ ವೈಫಿನ ಬರ್ಡೇ ನಾನು ಮಾಡಿದ್ದೀನಿ. ಸೊ ಅದು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದು ಸಿನಿಮ್ಯಾಟಿಕ್ ವಿಡಿಯೋ. ಮೇ ಬಿ ಅವನೇ ಫೈನಲ್ ಆಗ್ತಾರೋ ಅಂತ ನೋಡಬೇಕು. ನೋಡೋಣ. ಈಗ ಜಸ್ಟ್ ನನಗೆ ಇವಾಗ ಪ್ರಾಪರ್ಟೀಸ್ ಬೇಕು, ದೆನ್ ನನಗೆ ಲೊಕೇಶನ್ಸು ಸ್ವಲ್ಪ ಜಾಸ್ತಿ ಚೆನ್ನಾಗಿರೋ ಕಡೆ ಕರ್ಕೊಂಡು ಹೋಗೋರು ಬೇಕಿತ್ತು. ಸೊ ನನಗೆ ಯಾರು ಫೈನಲ್ ಆಗ್ತಾ ಇಲ್ಲ ಸರಿಯಾಗಿ. ನೋಡೋಣ, ಇದು ಲಾಸ್ಟ್ ಆಪ್ಷನ್ ಇವತ್ತು ಹೋಗ್ತಾ ಇರೋದು. ಆಗಿಲ್ಲ ಅಂತಂದರೆ ನನ್ನ ಫ್ರೆಂಡಿಗೆ ಹೇಳಿ ಅವ್ರ ಹತ್ರನೇ ಫೈನಲ್ ಮಾಡ್ಕೊತೀನಿ. ದಟ್ಸ್ ಇಟ್. ಫೋಟೋ ಶೂಟ್ ಅವ್ರದ್ದು ಅದು ಏನಕ್ಕೆ ನನ್ನ ಫ್ರೆಂಡಿಗೆ ಹೇಳ್ತಾ ಇಲ್ಲ ಅಂತಂದರೆ, ಮೀನ್ಸ್ ನನಗೆ ಏನಂತಂದರೆ ಸ್ವಲ್ಪ ಔಟ್ಡೋರು ಮತ್ತು ಇಂಡೋರುದು ಎಲ್ಲ ಥರದ್ದು ಪ್ರಾಪರ್ಟೀಸ್ ಬೇಕಾಗಿದೆ. ಆಮೇಲೆ ಹೊರಗಡೆ ಲೊಕೇಶನ್ನಿಗೂ ನಾವು ನೋಡ್ತಾ ಇದ್ದೀವಿ. ಬಟ್ ನನ್ನ ಫ್ರೆಂಡ್ ತುಂಬ ಬ್ಯುಸಿ ಇದ್ದಾನೆ, ಹಾಗಾಗಿ ಅವ್ನು ಹೊರಗಡೆ ಬರೋದು ತುಂಬ ಕಮ್ಮಿ. ಸೊ ಹಾಗಾಗಿ ಇವಾಗ ಫೈನಲ್ ಎಲ್ಲೂ ಆಗಿಲ್ಲ ಅಂದರೆ ಅವನ ಹತ್ರನೇ ನಾನು ವಿಡಿಯೋ ಮಾಡಿಸ್ಕೊಳ್ಳೋದು. ನೋಡೋಣ. ಸೊ ನೋಡೋಣ ಎಲ್ಲಿ ಫೈನಲ್ ಆಗುತ್ತೆ ಅಂತ ಗೊತ್ತಿಲ್ಲ. ಸ್ಟಿಲ್ ವಿ ಆರ್ ಸರ್ಚಿಂಗ್. ಬಟ್ ಇವತ್ತು ಫೈನಲ್ ಮಾಡ್ತೀವಿ. ಫೈನಲ್ ಮಾಡಿ ಇವತ್ತೊಂದು ಡಿಸಿಷನಿಗೆ ಬಂದು ಇನ್ನೊಂದು ವೀಕಲ್ಲಿ ಶೂಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಹೇಗಾಗತ್ತೆ ಅಂತ ತೋರಿಸ್ತೀನಿ ಬನ್ನಿ. ಸೊ ನಾವು ದಾಂಪತ್ಯ ಕ್ಲಿಕ್ಸ್ ಅನ್ನೋ ಇದಕ್ಕೆ ಬಂದಿದ್ದೀವಿ. ಇಲ್ಲಿ ಪ್ಯಾಕೇಜ್ನ ಕೇಳಬೇಕು ಹೇಗಿದೆ ಅಂತ ಹೇಳ್ಬಿಟ್ಟು ಕೇಳಿಕೊಂಡು ಆಮೇಲೆ ಫೈನಲ್ ಮಾಡಬೇಕು. ದಿಸ್ ಇಸ್ ಅವರ್ ಲಾಸ್ಟ್ ಆಪ್ಷನ್. ನೋಡೋಣ ಇನ್ನೊಂದು ಸತಿ. ಅವರು ಆ್ಯಕ್ಚುಲಿ ಪ್ರಾಪರಾಗಿ ಅದು ಪ್ಯಾಕೇಜ್ ಡೀಟೇಲ್ಸ್ ಏನು ಹೇಳಿಲ್ಲ. ನೋಡೋಣ ಒಂದು ಸತಿ ಕನ್ಫರ್ಮ್ ಮಾಡ್ಕೊಂಡು, ಅವ್ರು ಯಾರೋ ಬ್ರದರ್ ಇದ್ರಂತೆ, ಅವ್ರ ಹತ್ರ ಕನ್ಫರ್ಮ್ ಮಾಡಿ ಅಪ್ಡೇಟ್ ಮಾಡೋಣ. ಸೊ ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಕೇಳಿದ್ವಿ ಪ್ಯಾಕೇಜಸ್ ಎಲ್ಲ. ನನಗೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಟರಿ ಅಂತ ಅನ್ನಿಸ್ತು. ಬಟ್ ಆದರೆ ನಮಗೆ ಕಾಸ್ಟ್ ಎಲ್ಲ ಇನ್ನೂ ಹೇಳಲಿಲ್ಲ, ಯಾಕಂದರೆ ಅವರಿಲ್ಲ ನಾಳೆ ಬನ್ನಿ ಅಂತ ಹೇಳಿದ್ರು. ಅವರೇ ಕಾಂಟ್ಯಾಕ್ಟ್ ಮಾಡ್ತಾರಂತೆ. ನೋಡೋಣಂತೆ, ಅವ್ರು ಕಾಂಟ್ಯಾಕ್ಟ್ ಮಾಡಿದ ಮೇಲೆ ಹೇಗಿತ್ತು ಅನ್ನೋದನ್ನು ನೋಡಿಬಿಟ್ಟು ನಾನು ಇದು ಮಾಡ್ತೀನಿ. ಬಟ್ ಪ್ಯಾಕೇಜ್ ಚೆನ್ನಾಗಿತ್ತು ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ. ನೋಡೋಣ, ತೀರಾ ಇದೇನಾದರೂ ಫೈನಲ್ ಆಗಲಿಲ್ಲ, ಇದೇನಾದರೂ ಸಿಗಲಿಲ್ಲ ಅಂತ ಅಂದರೆ ನೆಕ್ಸ್ಟ್ ಬಂದು ಆಪ್ಷನ್ ನಮ್ಮ ಮನೆಯವ್ರ ಫ್ರೆಂಡ್ ಇದ್ದಾರಲ್ಲ ಅವ್ರ ಹತ್ರ ಮಾಡಿಸೋದು. ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ನಮ್ಮ ಮನೆಯವ್ರು ಎಲ್ಲೂ ಹೊರಗಡೆ ಶೂಟ್ಗಳನ್ನೇ ಮಾಡಲ್ಲ, ಆಯಿತಾ. ಅದಕ್ಕೆ ನಾನು ಏನು ಅವ್ರಿಗೆ ಸಜೆಷನ್ ಕೊಡ್ತಾಯಿದ್ದೀನಿ ಅಂತಂದರೆ, ಇಲ್ಲಿ ಗಾಂಧಿ ಪಾರ್ಕ್ ಇದೆ. ಸೊ ಆ ಗಾಂಧಿ ಪಾರ್ಕಿಂದ ಒಂದಿನ ಶೂಟ್ ಮಾಡಿಸ್ತೀನಿ ನಮ್ಮ ಮನೆಯವ್ರ ಕೈಯಲ್ಲಿ. ಪೊದೆ ಪಾರ್ಕಿಂದೊಂದು ಶೂಟ್ ಮಾಡಿಸ್ತೀನಿ ಆ್ಯಕ್ಚುಲಾಗಿ ಹೇಳ್ಬೇಕಂತಂದರೆ. ನೋಡಿ ಹೇಗೆಲ್ಲ ಇರುತ್ತೆ ಅಂತ. ಯಾಕಂದರೆ ಅವ್ರು ಹೊರ್ಗಡೆ ಪಬ್ಲಿಕಲ್ಲಿ ಮಾತಾಡೋದೇ ಇಲ್ಲ, ಫುಲ್ ಹೆಸಿಟೇಟ್ ಮಾಡ್ಕೊತಾರೆ. ಆ್ಯಂಡ್ ಕೆಲವೊಂದು ವೀಡಿಯೋಸ್ಗೂ ಕೂಡ ಬರೋದೇ ಇಲ್ಲ. ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡು ಅಂತಂದರೆ ಸಾಕಷ್ಟು ಮಾತಾಡಿ ಎಲ್ಲ ಕೊಡ್ತಾರೆ. ಹಾಗಾಗಿ ಇದೊಂದು ದಿನ ಮಾಡಿಸ್ತೀನಿ, ನೋಡೋಣ. ಸೊ ಬರ್ತಾ ದಾಳಿಂಬೆ ಹಣ್ಣು ತೊಗೊಂಡು ಬಂದೆ ನಾನು. ನೋಡಿ 1 kg 130 ಇತ್ತು. 1 kg 130 ಇತ್ತು. ನಾನು 100 ರೂಪೀಸ್ ಕೊಟ್ಟು 3/4 kg ತೊಗೊಂಡು ಬಂದೆ. ಸೊ ದಟ್ ಇವಾಗ ಸ್ವಲ್ಪ ಫ್ರೆಶ್ ಆಗಿ ಒಂದು ವಿಡಿಯೋ ಶೂಟ್ ಮಾಡೋದಿದೆ, ಮಾಡಿಕೊಂಡು ಬಟ್ಟೆ ಎಲ್ಲ ಇದು ಮಾಡಬೇಕು. ಸದ್ಯಕ್ಕೆ ನೋಡಿ ಇವಾಗ ಮಳೆ ಬರ್ತಾ ಇದೆ. ಇಷ್ಟೋ ತನಕ ಬಂದಿರಲಿಲ್ಲ, ಇವಾಗ ಮಳೆ ಬರ್ತಾ ಇದೆ. ಸೊ ಈಗೊಂದು ವಿಡಿಯೋ ಶೂಟ್ ಮಾಡೋದಿದೆ, ಮಾಡಿಕೊಂಡು ಆಮೇಲೆ ರೆಸ್ಟ್ ಮಾಡಬೇಕು. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಇಷ್ಟ ಆದವರು ಪ್ಲೀಸ್ ದಯವಿಟ್ಟು ಹಿಂದಿನ ವೀಡಿಯೋಸ್ಗಳನ್ನ ನೋಡಿ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.